ವೆಲ್ಕಮ್ ಬ್ಯಾಕ್ ಟು ಸಮೋಪಾದಿಪಿ ಮಾತುಗಳು. ನಾನು ನಿಮ್ಮ ಪ್ರೀತಿ ಇವತ್ತೊಂದು 4 ಮಾತು. ಮೊಬೈಲ್ ಬ್ಯಾಟ್ರಿ 1%, ಲೈಫ್ ಫುಲ್ ಟೆನ್ಷನ್ನು. ಊಟ ಮಾಡೋ ಖುಷಿಗೂ ಬೇಕು ಮೊಬೈಲು. ಅಪ್ಡೇಟ್ ಆಗಿರೋ ಪಕ್ಕದ ಮನೆ ಆಂಟಿ ವಾಟ್ಸಪ್ಪಲ್ಲೇ ಗೋಸಿಪ್ಪು. ಹೆಂಡತಿ ಗರಂ ಆದಾಗ ಆ ಗಂಡ ತಡಿ ಫೋನ್ ಬಂತಂತ ಎಸ್ಕೇಪ್ ಆಗಬೇಕು. ಹಾಸ್ಟೆಲ್ ಒಳಗಿರೋ ಮಕ್ಕಳು ಮಮ್ಮಿ ಅಂತ ಅಳ್ಳಕ್ ಒಂದೇ ಒಂದು ಮೂಲ ಮೊಬೈಲ್. ಟೈಮ್ ಪಾಸ್ ಮಾಡ್ಲಿಕ್ಕಂತೂ ಮೊಬೈಲ್ ಬೇಕೇ ಬೇಕು. ಗುಮ್ನಾಗಿದ್ದಾಗ ದೋಸ್ತ ನಾನು ಫುಲ್ ಬಿಸಿನ ತೋರ್ಸೋಕು ಮೊಬೈಲ್ ಬೇಕೇ ಬೇಕು. ಇಷ್ಟೆಲ್ಲ ಇಂಪಾರ್ಟೆಂಟ್ ಇರೋ ಮೊಬೈಲು ಸಡನ್ ಆಗಿ 1% ಆದ್ರೆ ಎಷ್ಟು ಗಾಬರಿ ಆಗುತ್ತಲ್ಲ. ಚಾರ್ಜ್ ಹಾಕಕ್ಕೆ ಆ ಕಡೆಯಿಂದ ಈ ಕಡೆ ಆ ಕಡೆ ಓಡಾಡ್ತಿರ್ತೀವಿ. ಚಾರ್ಜರ್ ಕೇಬಲ್ ಹಿಡ್ಕೊಂಡು ಪ್ಲಗ್ ಅಲ್ಲಿ ಓಡಾಡ್ತಿರ್ತೀವಿ. ಅದ್ರ ಕಷ್ಟ ಕೇಳ್ತೀರಿ. ಪ್ಲಗ್ ಒಂದ್ ಕಡೆ ಇರತ್ತ, ನಮ್ಮ ಪ್ಲೇಸ್ ಇನ್ನೊಂದ್ ಕಡೆ ಇರುತ್ತೆ. ಆಮೇಲೆ ಕೇಬಲ್ ನೋಡ್ತೀರಾ, ಕೇಬಲ್ ಅಂದ್ರೂ ಸ್ವಲ್ಪ ಇರುತ್ತೆ. ಹಾಕಕ್ಕೂ ಬರಂಗಿಲ್ಲ, ಕೈ ಹಿಡ್ಕೊಂಡು ನಿಂದ್ರಕ್ಕೂ ಬರಂಗಿಲ್ಲ, ಏನ್ ಮಾಡೋಕ್ಕೂ ಆಗಲ್ಲ. ಇಟ್ಟೆ ಬರಬೇಕು. ನಿಂತೀವಿ ಜಾಸ್ತಿ ಜನ ಕಾಲು ನೋವು ಆಗ್ತಿರ್ತಾವೆ. ಇನ್ನು ಹಾಸ್ಟೆಲ್ ಒಳಗಿರೋರ್ಗಂತೂ ಇನ್ನೂ ಹೆವಿ ಪ್ರಾಬ್ಲಮ್. ಏನಪ್ಪಾ ಅಂದ್ರೆ ಹಾಸ್ಟೆಲ್ ರೂಮ್ನಾಗ ಒಂದು 4 ಜನ ಇರ್ತಾರೆ. ಒಂದೇ ಒಂದು ಪ್ಲಗ್ ಇದೆ ಅಂದ್ರೆ ಸಿಕ್ಕಾಪಟ್ಟಿ ಇದೇ ಇರತ್ತೆ. ನಾನು ಹಾಕ್ತೀನಿ ತಡಿ, ನೀನು ಹಾಕ್ತೀನಿ ತಡಿ, ಸಿಗೋದು ಇಲ್ಲ. ಹರಿಬರಿ ಒಳಗೆ ಆ ಕಡೆ ಈ ಕಡೆ ಹುಡುಕಾಡ್ತಿರ್ತಾರ. ನಮ್ಮ ಚಾರ್ಜರ್ ಎಲ್ಲಿಟ್ಟಿರ್ತೀವಿ ಯಾವುದೋ ಗೊತ್ತಿರಲ್ಲ. ಮತ್ತೆ ಅಕ್ಕಪಕ್ಕದವ್ರು ಯಾರ್ದಾರು ಬೆಡ್ ಒಳಗೆ ಇಸ್ಕೊಳ್ದು ಬ್ರೋ ಒಂದು ಸ್ವಲ್ಪ ಚಾರ್ಜರ್ ಕೊಡಿ ಬ್ರೋ, ಪ್ಲಗ್ ಮಾಡಿ ಚಾರ್ಜ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿ. ಇಂಪಾರ್ಟೆಂಟ್ ಕಾಲ್ ಮೆಸೇಜ್ ಎಲ್ಲ ಇರ್ತಾವ. ಯಾರಾದ್ರೂ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ, ಅಥವಾ ಮೂವಿ ನೋಡ್ತಿರ್ತೀವಿ, ಅಥವಾ ಏನೋ ಒಂದು ಸ್ಕ್ರೀನ್ ಶಾಟ್ ತಗೊಳ್ತಿರ್ತೀವಿ, ಏನೋ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಮಾಡ್ತಿರ್ತೀವಿ. ಆ ಟೈಮಲ್ಲಿ ಸಡನ್ ಬ್ಯಾಟ್ರಿನ 1% ಬಂದ್ರೆ ಮುಗದೆ ಹೋಯ್ತು. ಎಲ್ಲೋತ್ ಅಂತ ಗಾಬರಿ ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಮೊಬೈಲ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಎಲ್ಲರ ಲೈಫ್ ಒಳಗೂ ಇವಾಗ ಪ್ರತಿದಿನನೂ ನಾವು ಯೂಸ್ ಮಾಡ್ತೀವಿ. ಮೊಬೈಲಲ್ಲಿ ಏನೂ ಇಲ್ಲ ಅಂತೇಳಿ. ಸಣ್ಣ ಹುಡುಗ ಆ ಊಟ ಮಾಡಿಸ್ಬೇಕಂದ್ರೂ ನಾವು ಮೊಬೈಲ್ ಕೊಟ್ಟ ಮಾಡಿಸಿರ್ತೀವಿ. ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋ ಮೊಬೈಲು ಏನು ಸಡನ್ ಆಗಿ ಫುಲ್ ಡಂಪ್ ಆಗ್ಬಿಡುತ್ತಂದ್ರೆ 1% ಚಾರ್ಜ್ ಹೋಯ್ತು ಅಂದ್ರೆ ಎಷ್ಟು ಕಷ್ಟ ಅಲ್ವಾ. ಸಮ್ಟೈಮ್ಸ್ ನಮ್ಮ ಬ್ಯಾಡ್ ಲಕ್ ಅನ್ಕೋರಿ. ಅವತ್ತೇನಾದರೂ ಕರೆಂಟೇನೋ ಪಟ್ಟ ಹೋಗ್ಬಿಡ್ತಾರೆ, ಇನ್ನೂ ಮುಗಿದೋ ಹೋಗಿತ್ತು. ಅಯ್ಯೋ ದೇವ್ರೆ, ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಇನ್ನೊಂದು ದೊಡ್ಡ ಚಿಂತೆ ಹತ್ತಿ ಬಿಡುತ್ತೆ. ಈ ಹಾಸ್ಟೆಲ್ದಾಗೆಲ್ಲ ಹೆವಿ ಕಷ್ಟ ಇದಂತರೂ. ಒಂದೇ ಚಾರ್ಜರ್ ಪ್ಲಗ್ ಇರುತ್ತೆ. ರೂಮ್ನಾಗ 4-5 ಮಂದಿ ಇರ್ತಾರ. ನಾ ಹಾಕ್ತೀನಿ ತಡಿ, ನೀ ಹಾಕ್ತೀನಿ ತಡಿ, ನಂದು ಫಸ್ಟ್ ನಿಂದು ಫಸ್ಟ್ ಅಂತೆ ಅದಕ್ಕೊಂದ್ಸತಿ ಕಿತ್ತಾಟಕ್ಕಿರ್ತಾವ. ಆಮೇಲೆ ವಾಪಸ್ ಕೇಳ್ತೀರಾ. ಇನ್ನು ಚಾರ್ಜರ್ ಪ್ಲಗ್ ಒಂದೊಂದ್ಸತಿ ಕೈಗೆ ಸಿಗಲ್ಲ. ಬಡ ಹುಡುಕಾಡ್ಬೇಕು. ಇಂಪಾರ್ಟೆಂಟ್ ಎಮರ್ಜೆನ್ಸಿ ಇದ್ದಾಗ ಕೈಗೆ ಸಿಗಲ್ಲ. ಆ ಟೈಮ್ ಒಳಗೆ ಬಾಜಿರೋರು ಕೇಳೋದು, ಒಂದು ಸ್ವಲ್ಪ ಕೊಡು ಬ್ರೋ ಅಂತ. ಅದನ್ನ ಇಸ್ಕೊಂಡು ನಾವು ಚಾರ್ಜ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡ್ಕೋವರೆಗೂ ನಮ್ಗೆ ಜೀವನ ಇರಲ್ಲ. ಮೊಬೈಲು ಒಂದೊಂದು ಕ್ಷಣ ಕೈ ಒಳಗಿಲ್ಲ ಅಂದ್ರೆ ನನಗೆ ಒಂಥರ ಸನ್ಯಾಸತ್ವ ಹೋಗ್ಬಿಟ್ಟಂಗೆ ಆಗ್ಬಿಡುತ್ತೆ. ಈಗ ಜೀವನ ಎಲ್ಲ ವೇಸ್ಟು. ಯಾಕೆ ನಾವು ಇಷ್ಟೊಂದು ಬಡ್ದಾಡ್ಕೊಂಡು ಸಂಪಾದನೆ ಮಾಡಬೇಕು, ಯಾಕೆ ನಮ್ಮ ಫ್ಯಾಮಿಲಿ ಅದು ಇದಂತೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ಮಾಡಬೇಕು. ಎಲ್ಲರೂ ಒಂದೇ ಆರಾಮಾಗಿರ್ಬೇಕು, ಎಲ್ಲರೂ ನಮ್ಮವ್ರು, ಎಲ್ಲರೂ ಪ್ರೀತಿಸಿ, ಎಲ್ಲರೂ ಒಳ್ಳೆಯವರಾಗಿ ಅದೇನೋ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಒಂದೇ ಒಂದು 10 ನಿಮಿಷ ಮೊಬೈಲ್ ಅಂತ ಏನಾದರೂ ಆಫ್ ಆದರೆ ಅನಿಸಿರುತ್ತೆ. ಅವಾಗ ನಂಗೆ ಅನ್ಸ್ಬಿಡ್ದೇನೋ ನಾನು ಮೇ ಬಿ ಸಣ್ಣ ತೊಗೊಂಡ್ಬಿಡ್ತೀನಿ ನೋಡೋ ಮೊಬೈಲ್ ಇಲ್ಲ ಅಂತ. ನಂತರ ತುಂಬ ಚೆನ್ನಾಗಿ ಇರ್ತಾರೆ ರೀ, ತುಂಬ ಅಡಿಕ್ಟ್ ಆಗಿದ್ದವರು ಇರ್ತಾರೆ ಮೊಬೈಲಿಗೆ. ಬಟ್ ಇಂಪಾರ್ಟೆಂಟ್ ಟೈಮ್ ಒಳಗೆ ಏನಾದರೂ ಮೊಬೈಲ್ ಬ್ಯಾಟ್ರಿ ಟೀ ಅಂತ ಡೌನ್ ಹೋಗ್ತಂದ್ರೆ ಕಷ್ಟ ಆಗ್ಬಿಡುತ್ತೆ. ಏನೋ ಇಂಪಾರ್ಟೆಂಟ್ ಥಿಂಗ್ಸ್ ಮಾಡ್ತಿರ್ತೀವಿ, ವೆಯ್ಟ್ ಮಾಡ್ತಿರ್ತೀವಿ, ಯಾರ್ದೋ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ, ಅಥವಾ ಎಲ್ಲ ಹೋಗ್ಬೇಕಾಗಿರತ್ತ. ಆ ಟೈಮ್ ಒಳಗೆ ಏನಾದ್ರು ಹಂಗಾದ್ರೆ ಕಷ್ಟ ಆಗ್ಬಿಡತ್ತೆ. ಸೊ ನಂಗೆ ಅನ್ಸುತ್ತೆ ನಾವು ಯಾವಾಗಲೂ ಮೊಬೈಲ್ನ ಫುಲ್ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು ಅಂತೇಳಿ. ನಾವು ಯಾವಾಗಲೂ ಭಾಳ ಅವೇರ್ ಆಗಿರಬೇಕು. ಮೊಬೈಲ್ ಚಾರ್ಜರ್ ಇಟ್ಕೊಂಡಿರ್ಬೇಕು. ಅಂದರೆ ಸಮ್ ಕೇಸಸ್ ಇರ್ತಾವೆ, ಎಮರ್ಜೆನ್ಸಿ ಕೇಸಸ್. ಫಾರ್ ಎಕ್ಸಾಂಪಲ್ ಏನಾದರೂ ನೈಟಲ್ಲಿ ಯಾವಾಗಲೂ ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತಿರ್ತೀವಿ ಅನ್ಕೋ, ಅಥವಾ ರ್ಯಾಪಿಡೋ ಅದು ಇದು ತೊಗೊಂಡು ಹೋಗ್ತಾ ಇರ್ತೀವಿ, ಟ್ರಾವೆಲ್ ಮಾಡ್ತಿರ್ತೀವಿ, ಆ ಕಡೆಯಿಂದ ಈ ಕಡೆ ಅಡ್ಡಾಡ್ತಿರ್ತೀವಿ, ಅದು ವಾಕ್ ಮಾಡ್ಕೊಂಡು ಬರ್ತಿರ್ತೀವಿ. ಸೊ ಯಾವಾಗಲೂ ಮೊಬೈಲು ಕಡಿಮೆ ಚಾರ್ಜು ಇಟ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ಹೇಳಿಕ್ಕಾಗಲ್ಲ ಆ ಟೈಮ್ ಹೆಂಗಿರುತ್ತೆ ಏನಿರುತ್ತೆ ಅಂತ ಹೇಳಿ. ಸೊ ನಾವು ಯಾವಾಗಲೂ ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಹುಡುಗಿಯರಿಗೆ ಸ್ವಲ್ಪ ಸೇಫ್ ಅಂತಲೇ ಹೇಳ್ತೀನಿ ನಾನು. ಹೊರಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ, ಹೊರಗಡೆ ಹೋಗ್ತಿರ್ಬೇಕಾದ್ರೆ, ರೂಮಿಂದ ಹೊರಗೆ ಕಾಲು ಇಡ್ತಿರ್ಬೇಕಾದ್ರೆ ಮೊಬೈಲ್ ಬ್ಯಾಟ್ರಿನ ಯಾವಾಗಲೂ ಪ್ರಾಪರಾಗಿ ಚೆಕ್ ಮಾಡ್ಕೋರಿ. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಸಡನ್ ಆಗಿ ಮೊಬೈಲ್ ಚಾರ್ಜ್ ಕಮ್ಮಿ ಆದಾಗ ಒಳ್ಳೆ ನೋಡಬೇಕು. ನಾವು ಒಳ್ಳೆ ಸಿಯೋಗದೆ ಬಡ ಹಿಂದಿನ ಆ್ಯಪೆಲ್ಲ ಕ್ಲೋಸ್ ಮಾಡೋದು, ಆಮೇಲೆ ಬ್ರೈಟ್ನೆಸ್ ಕಮ್ಮಿ ಮಾಡೋದು, ಫುಲ್ ಎಷ್ಟು ಆಗುತ್ತೆ ಅಷ್ಟು ಪಾಸಿಬಲ್ ಒಳಗೆ ಮೊಬೈಲ್ ಬ್ಯಾಟ್ರಿ ಸ್ವಲ್ಪ ಲಾಂಗ್ ಟೈಮ್ ಒಳಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಗುದ್ದಾಡ್ತಿರ್ತೀವಿ ಒಳ್ಳೆ. ಈ ಟೈಮ್ ಒಳಗೆ ಅದಕ್ಕೆ ಹೇಳೋದು, ಚಾರ್ಜರ್ ಕೈಗೆ ಏನಾದ್ರು ಸಿಗ್ಲ ಅಂದ್ರೆ ಗೋವಿಂದ ಇನ್ನೂ ಅಪ್ಸೆಟ್ ಆಗ್ಬಿಡುತ್ತೆ. ಇಂಪಾರ್ಟೆಂಟ್ ಮೂವಿ ನೋಡ್ತಿರ್ತೀವಿ ಅನ್ಕೋರಿ, ಇಂಪಾರ್ಟೆಂಟ್ ಕಾಲ್ ಇರುತ್ತೆ, ಅಥವಾ ಯಾವುದೋ OTP ಬರ್ತಿರುತ್ತೆ, ಇನ್ನೂ ಒಂದು ಇರುತ್ತೆ, ಇಂಪಾರ್ಟೆಂಟ್ ಥಿಂಗ್ ಇರುತ್ತೆ. ಆ ಟೈಮ್ ಒಳಗೆ ಮೊಬೈಲ್ ಟಮ್ ಅಂತ ಹೋಯ್ತು ಅಂದ್ರೆ ಗೋವಿಂದ ಏನು ಮಾಡೋಕ್ಕಾಗಲ್ಲ. ಮತ್ತೆ ಅವಾಗ ಚಾರ್ಜ್ ಹಾಕೊಂಡು ಅದಾಗೋವರೆಗೂ ವೆಯ್ಟ್ ಮಾಡಿ ಏನೋ ಡ್ರಾಮಾ ಇರತ್ತೆ. ಸೊ ನಂಗೆ ಅನ್ಸುತ್ತೆ ಯಾವಾಗಲೂ ಲೈಫ್ ಒಳಗೆ ಮೊಬೈಲ್ ಚಾರ್ಜರ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಮೊಬೈಲ್ ಅಡಿಕ್ಟ್ ಆದರೆ ಗೊತ್ತು. ನಮ್ಗೆ ರೆಗ್ಯುಲರ್ ಲೈಫ್ ಒಳಗೆ ಮೊಬೈಲ್ ನಾವು ಕಂಪಲ್ಸರಿ ಯೂಸ್ ಮಾಡ್ತೀವಿ. ಇವಾಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಟೈಮ್ ಪಾಸ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಎಷ್ಟೋ ಜನ ಮಾತಾಡಲಿಕ್ಕೆ, ಮನೆಯೊಳಗೆ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ, ಅಥವಾ ಒಂದು ಸ್ನೇಹದ ಬೆಸಿಗೆ ಆಗಿರ್ಬೋದು, ಅಥವಾ ಸಮ್ ಆಫೀಸ್ ವರ್ಕ್ ಆಗಿರ್ಬೋದು. ಸ್ವಲ್ಪ ಜನ ಮೊಬೈಲ್ ಯೂಸ್ ಮಾಡಿಕೊಂಡು ಬಿಸ್ನೆಸ್ಸು ಮಾಡ್ತಿದ್ದಾರೆ. ಬ್ಯಾಟ್ರಿ ಚಾರ್ಜ್ ಹಾಕೋದ್ರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾನು ಅದಕ್ಕೆ ಎಲ್ರಿಗೂ ಇವತ್ತೊಂದು ಹೇಳೋದಿಷ್ಟೇ, ಯಾವಾಗಲೂ ಮೊಬೈಲ್ ಬ್ಯಾಟ್ರಿ 1% ಆಗಿ ನಮ್ಮ ಜನ ಪಟ್ನ ಪ್ಲಗ್ ಮಾಡಿ ಚಾರ್ಜ್ ಮಾಡಿ ಇಟ್ಕೊಂಬೇಡ್ರಿ. ಸೊ ಎಲ್ಲರೂ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಸೊ ಮತ್ತೆ ನಾಳೆ ಇದೇ ಟೈಮಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಟೇಕ್ ಕೇರ್.